ಇನ್ನು ಏತ್ರಿ ಪವನ್ ಹೇಳಿರುವಂಥದ್ದೇನು, ಈ ಪವನ್ನೇ ಎಲ್ಲ ಸುದ್ದಿಯನ್ನು ಕೂಡ ದರ್ಶನಿಗೆ ಮುಟ್ಟಿಸಿದವನು. ಪವನ್ ಹೇಳಿದ್ದೇನು? ಪವನ್ ಒಂದಷ್ಟು ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಾನೆ. ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ಇವನು ರೇಣುಕಾ ಸ್ವಾಮಿ. ಪವಿತ್ರ ಅಕ್ಕ ಇದ್ಯಾರು ಪತ್ತೆ ಮಾಡೋ ಅಂತ ನನಗೆ ಹೇಳಿದ್ರು. ನಾನು ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾ ಸ್ವಾಮಿಗೆ ಚಾಟ್ ಮಾಡಿದ್ದೆ. ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡ್ತಾ ಮಾಡ್ತಾ ಅವನ ಮೊಬೈಲ್ ನಂಬರ್ನು ಕೂಡ ತಗೊಂಡೆ. ಅದಾದ ಮೇಲೆ ಈ ವಿಚಾರವನ್ನು ನಾನು ದರ್ಶನಿಗೆ ಹೇಳಿದೆ. ನೋಡಿ, ಇವನು ಇದರ ಸೂತ್ರಧಾರ. ಯಾವ ಸಂಗತಿ ದರ್ಶನ್ ಗೊತ್ತಾಗಬಾರ್ದು ಅಂತ ಪವಿತ್ರ ಹೇಳಿದ್ರಲ್ಲ, ಅದನ್ನು ಪೂರ್ತಿ ದರ್ಶನಿಗೆ ಮನದಟ್ಟು ಮಾಡಿಕೊಟ್ಟಂಥ ಪುಣ್ಯಾತ್ಮ ಇವನು. ಅವ್ರ ಜೀವ ಹೋಗೋದ್ರಲ್ಲಿ ಪ್ರಮುಖವಾದಂಥ ಕಾರಣ ಇವಂದು. ಇವನು ಫಸ್ಟು ಚಾಟ್ ಮಾಡ್ತಾನೆ ಪವಿತ್ರ ಹೆಸರಲ್ಲಿ. ಚಾಟ್ ಮಾಡ್ತಾ ಮಾಡ್ತಾ ಅವನ ನಂಬರ್ ತಗೊಳ್ತಾನೆ. ನಂಬರ್ ತಗೊಂಡು ಆ ಚಾಟನ್ನು ಮುಂದುವರಿಸ್ತಾನೆ. ಅದಾದಮೇಲೆ ದರ್ಶನ್ಗೆ ಹೇಳ್ತಾನೆ. ಇದೆಲ್ಲ ಆದಮೇಲೆ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೇಲೆ ದರ್ಶನ್ ಅವನ್ನ ಎತ್ತಕ್ಕಂಬನ್ನಿ ಅಂತ ಹೇಳೋದು. ಅದಾದ ನಂತರ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ನಾವು ಕರೆಸಿ ಅವನ್ನ ವಿಚಾರಿಸಿದ್ವಿ. ಎಲ್ಲರೂ ಸೇರಿ ಅವನ ಮೇಲೆ ಹಲ್ಲೆ ನಡೆಸಿದ್ವಿ. ಮೊದಲು ಶೆಡ್ಡಿಗೆ ಕರ್ಕೊಂಬಂದರು, ಪಟ್ಟಣಗೆರೆ ಶೆಡ್ಡಿಗೆ. ರೇಣುಕಾ ಸ್ವಾಮಿ ಬಿದ್ದು ಮೂರ್ಛೆ ಹೋದ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವನು ಸತ್ತೇ ಹೋಗಿದ್ದ. ನೋಡಿ, ಏತ್ರಿ ಪವನ್ ಹೇಳಿರುವಂಥ ಮಾತಿದು. ಏನೋ ಅನ್ಕಾನ್ಷಿಯಸ್ ಆಗಿದ್ದ ಅಂತ ಅಂದ್ಕೊಂಡ್ವಿ ನಾವು. ಆಮೇಲೆ ನೋಡಿದಾಗ ಗೊತ್ತಾಯಿತು ಅವನ ಜೀವನೇ ಹೊರಟೋಗಿತ್ತು ಅಂತ. ಇನ್ನು ಈ ಕರ್ಕೊಂಬಂದಲ್ಲ ಚಿತ್ರದುರ್ಗದಿಂದ ಅವನ ಅಭಿಮಾನಿ ಬಳಗದ ಅಧ್ಯಕ್ಷ, ಅವನು ಹೇಳಿರುವಂಥ ಸಂಗತಿಗಳು ಯಾವ್ಯಾವು ನಾವೀಗ ಅದನ್ನು ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀವಿ. A4 ರಾಘವೇಂದ್ರ ರಘು, ಚಿತ್ರದುರ್ಗದವನು, ತೂಗುದೀಪ ಅಭಿಮಾನಿ ಸಂಘದ ಅಧ್ಯಕ್ಷ. ದರ್ಶನ್ ಸರ್ ನನಗೊಂದು ನಂಬರ್ ಕೊಟ್ಟಿದ್ರು. ಈ ನಂಬರಿಗೆ ನೀನು ಕಾಲ್ ಮಾಡು, ಪತ್ತೆ ಹಚ್ಚು ಅಂತ ಹೇಳಿದ್ರು. 2 ದಿನ ಮೊದಲು ರೇಣುಕಾ ಸ್ವಾಮಿನ ನಾನು ವಾಚ್ ಮಾಡಿದೆ. ರೇಣುಕನ್ನ ವಾಚ್ ಮಾಡಿ ಅವನು ಎಲ್ಲೆಲ್ಲಿ ಹೋಗ್ತಾನೆ, ಏನು ಎತ್ತ, ಏನೇನು ಕೆಲಸ ಮಾಡ್ತಾನೆ, ಎಲ್ಲ ವಿವರಗಳನ್ನು ನಾನು ತಗೊಂಡೆ. ಈ ನಂಬರ್ನ ನಾನು ತಗೊಂಡಿದ್ದೆ ದರ್ಶನ್ ಅವರಿಂದ. ದರ್ಶನೇ ನಂಬರ್ ಕೊಟ್ಟರು. ಹೀಗಾಗಿ ನಾನು ಭಾಳ ಸುಲಭವಾಗಿ ರೇಣುಕಾ ಸ್ವಾಮಿಯನ್ನು ಪತ್ತೆ ಮಾಡಿದೆ. 2 ದಿನ ನಾನು ಅವನು ವಾಚ್ ಮಾಡಿದೆ. ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನು ಕತೆ, ಒಂದು ದಿನಚರಿ ಏನು, ಎಲ್ಲದೂ ಕೂಡ. ಅವನು ಫಾರ್ಮಸಿಗೆ ಬರುವಂಥ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಅವನ್ನ ಕರ್ಕೊಂಬಂದೆ. ಶನಿವಾರ 3 ಗಂಟೆ ವೇಳೆಗೆ ಪಟ್ಟಣಗಿರಿಯ ವಿನಯ್ ಶೆಡ್ಡಿಗೆ ಕರೆದೊಯ್ದೆ. ನೋಡಿ, ಇವನು ಕರ್ಕೊಂಬಂದಿರುವಂಥ ಮಹಾನುಭಾವ. ರೇಣುಕಾ ಸ್ವಾಮಿ ಕರೆದೊಯ್ಯುವಷ್ಟರಲ್ಲಿ ಶೆಡ್ನಲ್ಲಿ ಸಾಕಷ್ಟು ಜನ ಸೇರಿದ್ರು. ಮುಗಿತಲ್ಲ ಕತೆ. ಒಬ್ಬೊಬ್ಬರು ಸೇರ್ಕೊಂಡು ಬಡಿದ್ರು. ರೇಣುಕಾ ಸ್ವಾಮಿ ನೋಡಿದ ಕೂಡಲೇ ಎಲ್ಲರೂ ಹಲ್ಲೆ ಮಾಡೋಕ್ಕೆ ಶುರು ಮಾಡಿದ್ರು. ಇದು ರಾಘವೇಂದ್ರ ಹೇಳಿದ ಮಾತು. ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನೋ ಅಂತ ಎಲ್ಲರೂ ಹೊಡೆದ್ರು. ಆದರೆ ಅಷ್ಟಕ್ಕೇ ರೇಣುಕಾ ಸ್ವಾಮಿ ಸತ್ತು ಹೋಗ್ಬಿಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿದ್ರೆ ಅವನು ಸತ್ತೇ ಹೋಗಿದ್ದ. ರೇಣುಕಾ ಸ್ವಾಮಿಯ ಉಸಿರು ನಿಂತು ಹೋಗ್ಬಿಟ್ಟಿತ್ತು. ಇನ್ನು A4 ಆಯಿತು. A5 ನಂದೀಶ್ ಬಾಯ್ ಬಿಟ್ಟಂಥ ಸಂಗತಿಗಳು ಯಾವ್ಯಾವು, ಏನೇನು ಹೇಳ್ದ ನಂದೀಶ್? A5 ನಂದೀಶ್ ಹೇಳಿರುವಂಥ ಮಾತುಗಳಿವು. ಈ ಅಶ್ಲೀಲ ಮೆಸೇಜ್ ಯಾವನು ಮಾಡ್ತಾ ಇದ್ದಾನೆ ಅವನನ್ನು ಹುಡುಕಿ ಅಂತ ಬಾಸ್ ಹೇಳಿದ್ರು. ಹೀಗಾಗಿ ನಾನು ರಾಘವೇಂದ್ರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದೆ. A5 ನಂದೀಶ್ ಇಡೀ ಘಟನೆ ಹೇಗಾಯಿತು ಅನ್ನೋದನ್ನು ಹೇಳ್ತಾನೆ. ಅವನು ಹುಡುಕು ಅಂತ ಹೇಳಿದ್ರಂತೆ ಬಾಸು. ಅದಕ್ಕೆ ಅವನು ಹುಡುಕಕ್ಕೆ ಶುರು ಮಾಡ್ದ. ಚಿತ್ರದುರ್ಗ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವ್ ಜೊತೆಗೆ ಇವನು ಸಂಪರ್ಕದಲ್ಲಿದ್ದ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಅವ್ರು ಕರ್ಕೊಂಬಂದರು. ಕರ್ಕೊಂಬಂದಾದ್ಮೇಲೆ ನಾವೆಲ್ಲರೂ ಸೇರ್ಕೊಂಡು ಬಡಿದ್ವಿ. ಇದು ನಂದೀಶ್ ಹೇಳಿದಂಥ ಮಾತು. ಚಿತ್ರದುರ್ಗದಿಂದ ವಿನಯ್ ಶೆಡ್ಡಿಗೆ ರೇಣುಕಾ ಸ್ವಾಮಿಯನ್ನು ಕರೆತರಲಾಯಿತು. ಪಟ್ಟಣಗೆರೆಯಲ್ಲಿರುವಂಥ ವಿನಯ್ ಶೆಡ್ಡಿಗೆ.
ಅಲ್ಲಿದ್ದ ಹುಡುಗರು ಅವನನ್ನು ನೋಡ್ತಿದ್ದಂಗೆ ಮುಗಿಬಿದ್ರು. ಒಬ್ಬೊಬ್ಬರು ಹಿಡಿದು ಬಾರಿಸಿದರು. ಕೈ, ಬಾಯಿ ಹಾಗೂ ದೇಹದಲ್ಲಿ ರಕ್ತ ಬಂತು. ಸಂಜೆ 6:30 ಸುಮಾರು ನೋಡ್ತೀವಿ, ರೇಣುಕಾಸ್ವಾಮಿಯವರ ಉಸಿರೇ ನಿಂತೋಗಿತ್ತು. ಸತ್ತೇ ಹೋಗಿದ್ದ. ಸತ್ತೋಗ್ಬಿಟ್ನ ಅಂಥೇಳಿ ಅಲ್ಲಿದ್ದಂಥವ್ರೆಲ್ಲ ನಾವು ಭಯಗೊಂಡು ಬಿಟ್ವಿ. ಭಯ ಆಯಿತು ನಮಗೆ. ಅದು ನಿಜ ಆಗಿತ್ತು. ಅವನ ಉಸಿರು ನಿಂತು ಹೋಗಿತ್ತು. ರೇಣುಕಾಸ್ವಾಮಿ ಸತ್ತೇ ಹೋಗಿದ್ದ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈ ಎಲ್ಲರೂ ಕೂಡ ಬಾಯಿ ಬಿಟ್ಟಿರುವಂಥ ಸಂಗತಿಗಳನ್ನು ಒಂದೊಂದಾಗಿ ಅವರಿಂದ ನಾನು ಪಡಿತಾ ಹೋಗ್ತೀನಿ. ಇನ್ನೊಂದು ಕಡೆಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಸ್ಟೇಷನ್ನ ಮುಂಭಾಗದಲ್ಲಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದಾರೆ ಪ್ರಜ್ವಲ್. ಅವರಿಂದನೂ ಕೂಡ ವಿಚಾರವನ್ನು ಪಡೆಯೋಣ. ಮೊದಲು ನಾನು ಕಿರಣ್ ಅವರಿಂದ ಶುರು ಮಾಡ್ತಾ ಇದ್ದೀನಿ. ಕಿರಣ್, ಒಬ್ಬೊಬ್ಬರು ಕೂಡ ಒಂದೊಂದು ಸಂಗತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಏನು ಎತ್ತ ಎಂಥದ್ದು ಅಂತ ಹೇಳಿ ಅಂತ. ಯಾಕಂದರೆ A1, A2, A3, A4, A5 ನಂದೀಶ್ ತನಕ. ಯಾಕಂದರೆ ಪವಿತ್ರ ಹೇಳಿದ್ರಂತೆ ಯಾವುದೇ ಕಾರಣಕ್ಕೂ ಈ ವಿಚಾರ ದರ್ಶನ ಗೊತ್ತಾಗಬಾರ್ದು ಅಂತ. ಆದರೆ ಪವನ್ ಎಲ್ಲ ಸಂಗತಿಗಳನ್ನು ಕೂಡ ದರ್ಶನ ಹೇಳಿದ್ದ. ದರ್ಶನ್ ಅವ್ನು ಎತ್ತಕ್ಕಂಬನ್ನಿ ಅಂತ ಹೇಳಿದ್ರು. ಹೇಳಿದಕ್ಕೆ ಹೆಂಗೆ ಗೊತ್ತಾ, ರಾಘು ಎತ್ತಕ್ಕಂಬಂದ. ಇದೆಲ್ಲ ಘಟನಾವಳಿಗಳನ್ನು ಕೂಡ ಇದು ನೋಡಿದಂಥ ಸಂದರ್ಭದಲ್ಲಿ ನನಗೆ ತೀರಾ ಇವರು ಸಾಯಿಸಿಬಿಡ್ತಾರೆ ಎನ್ನುವಂಥ ಪರಿಕಲ್ಪನೆ ಇರಲಿಲ್ಲ ಅಂತ. A1 ಮತ್ತು A2 ಅಂದರೆ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಹೇಳಿರುವಂಥ ಸಂಗತಿ, ಯಾರ್ಯಾರು ಯಾವ್ಯಾವ ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಅಂತ. ರಂಗನಾಥ್, ಮುಖ್ಯವಾಗಿ ಈಗ ಪೊಲೀಸರ ಮುಂದೆ ಅವರವರ ಹೇಳಿಕೆಯನ್ನು ಸ್ಟೇಟ್ಮೆಂಟನ್ನು ಕೊಡಬೇಕು. 161 ಅಡಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡಬೇಕು. ಅದಾಗಿ ಈಗಾಗಲೇ ಸಿಕ್ಕಿರುವಂಥ 17 ಜನ ಆರೋಪಿಗಳು, ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರೊಬ್ಬರು ತಮ್ಮ ಹೇಳಿಕೆಯನ್ನು ಕೊಡ್ತಾರೆ ಹೇಗಾಯಿತು ಅಂತ. ಇದ್ರ ಜೊತೆಗೆ ಹೊರತಾಗಿ ಕೂಡ ಪೊಲೀಸರು ಅವ್ರದೇ ಆದ ಒಂದಷ್ಟು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಈಗ ಪವಿತ್ರ ಗೌಡ ಹೇಳೋದನ್ನು ಕೂಡ ತಗೋತಾರೆ, ದರ್ಶನ್ ಹೇಳೋದನ್ನು ಕೂಡ ತಗೋತಾರೆ. ಜೊತೆಗೆ ರಾಘವೇಂದ್ರ ಇರ್ಬೋದು, ನಂದೀಶ್ ಹೇಳಿರ್ಬೋದು, ಪವನ್ ಹೇಳಿರ್ಬೋದು, ಯಾರು ಹೇಳಿದ್ರು ಕೂಡ ಅವರ ಸ್ಟೇಟ್ಮೆಂಟನ್ನು ಕೇಳ್ತಾರೆ. ಆದರೆ ಇವತ್ತು ಕೂಡ ಇರುತ್ತೆ ಪವಿತ್ರ ಗೌಡ ಅವರು ಹೇಳಿದ್ದು, ಇಲ್ಲ ನನಗೆ ಮೆಸೇಜ್ ಏನೇ ಕಾಮೆಂಟ್ ಮಾಡ್ತಾ ಇದೆ, ಈಗ ಸಂಬಂಧಪಟ್ಟಂತೆ ವಲ್ಗರ್ ಆಗಿ ಕಾಮೆಂಟ್ ಮಾಡ್ತಾ ಇದ್ದ, ಹಾಗಾಗಿ ಈಗ ಸಂಬಂಧಪಟ್ಟ ನನ್ನ ಜೊತೆಲಿದ್ದಂಥ ಪವನ್ಗೆ ಈ ವಿಚಾರನ ಹೇಳಿದೆ, ಯಾರವನು ಐಡೆಂಟಿಫೈ ಮಾಡಿ ಅಂತ. ಆದರೆ ಪವನ್ ದರ್ಶನ್ಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅದ ನಂತರ ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ರಾದಾಂತ ಆಗುತ್ತೆ, ಈ ರೀತಿ ಒಂದು ಅಂತ್ಯ ಆಗುತ್ತೆ. ಈ ಒಂದು ನಮ್ಗೇನಾರ ಆ ಒಂದು ಅಂದಾಜಿದ್ರೆ ಖಂಡಿತವಾಗ್ಲೂ ನಾನು ಯಾವುದೇ ರೀತಿಯ ದರ್ಶನ್ಗೆ ಈ ವಿಚಾರವನ್ನು ಹೇಳ್ತಾ ಇರಲಿಲ್ಲ. ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ. ಹೇಗೋ ದರ್ಶನ್ ಈ ವಿಚಾರನ ತಿಳ್ಕೊಂಡು ಅವನ್ನ ಕರ್ಸ್ಕೊಂಡು, ಚಿತ್ರದುರ್ಗ ಕರ್ಸ್ಕೊಂಡು ಈ ರೀತಿ ಎಲ್ಲ ಘಟನೆ ಆಯಿತು ಅನ್ನೋದನ್ನ ಈಗ ಆಕೆ ಹೇಳ್ತಾ ಇದ್ದಾರೆ. ಆದರೆ ಇನ್ನು ದರ್ಶನ್ ವಿಚಾರಕ್ಕೆ ಬಂತು ಅಂದ್ರೆ ಆತನ ಕೂಡ ಪೊಲೀಸರಿಗೆ ಇವತ್ತು ಕೂಡ ನಾನೇನು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ವಿಚಾರವನ್ನೇ ಕೂಡ ಹೇಳ್ತಾನೆ. ನಾನು ಆ ಶೆಡ್ಡಿಗೆ ಹೋಗಿದ್ದುಂಟು, ಅಷ್ಟೊತ್ತಿಗಾಗಲೇ ಆತನಿಗೆ ನಮ್ಮ ಹುಡುಗರು ಎಲ್ಲರೂ ಕೂಡ ಹೊಡೆದಿದ್ರು. ನಾನೇ ಅವ್ರಿಗೆ ಹೇಳಿದೆ, ಹೋಗಿ ಅವ್ನಿಗೆ ಊಟ ಕೊಡಿಸಿ, ಅವನಿಗೆ ಅಲ್ಲಿಂದ ಕಳಿಸಿ, ಅವನ್ನ ಊಟ ನೀರು ಕೊಟ್ಬಿಟ್ಟು ಅವನಿಗೆ ಕಳಿಸಿ ಅಂತ ನಾನು ಈ ಕಡೆ ಹೊರಗಡೆ ಬಂದೆ. ಅದಾದಮೇಲೆ ಗೊತ್ತಾಗಿದ್ದು, ಒಂದು ಸ್ವಲ್ಪ ಸಮಯದಲ್ಲಿ ನನಗೆ ಫೋನ್ ಮಾಡಿಲ್ಲ, ಈ ಥರ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ನೋ ವಿಚಾರನ ಆತನು ಕೂಡ ಹೇಳ್ತಾನೆ. ಇನ್ನು ಪವನ್ ಕೂಡ ಅವನು ಹೇಳೋದು ಅಷ್ಟೇ. ರಾಘವೇಂದ್ರ ಕೂಡ ನನಗೆ ಕರ್ಕೊಬರಕ್ಕೆ ಕೇಳಿದ್ರು, ಕರ್ಕೊಬಂದು ಇಲ್ಲಿ ನಾನು ಬಿಟ್ಟೆ, ಆದರೆ ಇಲ್ಲಿ ಆಗಿದೆ ಬೇರೆ ತರ ಅನ್ನೋದನ್ನ ಆತನು ಕೂಡ ಹೇಳ್ತಾನೆ. ಇನ್ನು ಪವನ್ ಕೂಡ ನಾನು ಬರೀ ವಾರ್ ಮಾಡಿ ಅವ್ರನ್ನ ಕಳ್ಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ವಿ. ಆದ್ರೆ ಏಕಾಏಕಿ ಈ ರೀತಿ ಅಲ್ಲಿ ಬಂದಂತ ಅವರು ಬಾಸ್ ಹೊಡೆದಿದ್ದಾರೆ ಇನ್ನ ಅನ್ನೋ ಲೆಕ್ಕದಲ್ಲಿ ಅವನು ಕೂಡ ಮಾತಾಡ್ತಾ, ಹೊಡೆದ್ಮೇಲೆ ನಾವು ಕೂಡ ಎಲ್ಲರೂ ಕೂಡ ಹೊಡೆದ್ವಿ ಅನ್ನೋ ಹೇಳಿದ್ರೆ. ಇನ್ನು ನಂದೀಶ್ ಅಂತೂ ಕೂಡ ಎಲ್ಲರಿಗಿಂತ ವಿಕೃತವಾಗಿ ಆತನನ್ನ ತೆಗೆದ ಮೇಲಿಂದ ಎಸೆಯುವಂಥದ್ದು, ಅಲ್ಲಿದ್ದ ಸೀಸ್ ಮಾಡಿದಂಥ ವೆಹಿಕಲ್ ಲಾರಿ ಇತ್ತು ಅದ್ರ ಮೇಲೂ ಕೂಡ ಎಸೆಯುವಂಥದ್ದು, ಆತನಿಗೆ ತಲೆಗೆ ಹೊಡೆಯುವಂಥದ್ದು, ಬೇರೆ ಬೇರೆ ವಿಚಾರ. ಅಲ್ಲಿದ್ದವರೆಲ್ಲರೂ ಕೂಡ ನಂದೊಂದಿರಲಿ ಅಂತ ಎಲ್ಲರೂ ಕೂಡ ಹೊಡೆದು ಅಂತಿಮವಾಗಿ ಆತ ಸಾವನ್ನಪ್ಪಿರುವಂಥದ್ದು. ಈಗ ಅವರ ಪೊಲೀಸರ ಮುಂದೆ ಎಲ್ಲವೂ ಕೂಡ ಹೇಳ್ಕೊಂಡು ಬರ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಅವ್ರು ಹೇಳೋದು ಸತ್ಯ ಇದೆ, ಅದ್ರ ಜೊತೆಗೆ ಬೇರೆಯವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲವೂ ಕೂಡ ಕಂಪ್ಯಾರಿಸನ್ ಮಾಡ್ತಾರೆ. ಆಮೇಲೆ ಸಿಕ್ಕಿರುವಂಥ ಎವಿಡೆನ್ಸ್ ಅನ್ನು ಕೂಡ ಅದು ಮಾಡ್ತಾರೆ. ಅಲ್ಲಿ ಫುಟೇಜ್, CCTV ಫುಟೇಜ್ ಇರ್ಬೋದು, ಅವರ ಮೊಬೈಲ್ ಟವರ್ ಲೊಕೇಶನ್ ಇರ್ಬೋದು, ಆಮೇಲೆ ವಾಟ್ಸಪ್ ಚಾಟ್ಗಳಿರ್ಬೋದು, ಯಾರ್ಯಾರು ಫೋನ್ ಮಾಡಿದ್ರು ಎಲ್ಲವೂ ಕೂಡ ಅವರು ಮ್ಯಾಪಿಂಗ್ ಅನ್ನು ಮಾಡಿಕೊಂಡು ಅಂತಿಮವಾಗಿ ಆ ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ತಾರೆ. ಈಗ ಇರುವಂಥದ್ದು ಪೊಲೀಸರ ಮುಂದೆ ಸವಾಲಾಗಿರುವಂಥದ್ದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥ. ಈಗಾಗಲೇ ನಿನ್ನೆ ಕೂಡ ನಾವು ಆ ಒಂದು ಸುದ್ದಿಯನ್ನು ಸ್ಫೋಟ ಮಾಡಿದ್ವಿ. ಏನಂತ ಮುಖ್ಯವಾಗಿ ಈ ಪ್ರಕರಣದಲ್ಲಿ A13 ಆಗಿರುವಂಥ ದೀಪಕ್ಕನ್ನು ಕೂಡ ಈಗಾಗಲೇ ಅವನ್ನ ಈ ವಿಟ್ನೆಸ್ ಆಗಿ, ಮೇನ್ ವಿಟ್ನೆಸ್ ಆಗಿ ಮಾಡ್ಕೋಬೇಕು ಅನ್ನೋದು ಕೂಡ ತೀರ್ಮಾನ ಆಗಿ ಈಗಾಗಲೇ ಆತನ ಹೇಳುವಂತೆ ದರ್ಶನ್ ಕಣ್ಮುಂದೆ ಆತನೇ ಐ ವಿಟ್ನೆಸ್, ಆ ಶೆಡ್ ಇರುವಂಥ ಐ ವಿಟ್ನೆಸ್ ಆತ ಇದ್ದಾನೆ. ಆತ ಹೇಳುವಂತೆ ಕಂಪ್ಲೀಟ್ ಆಗಿ ದರ್ಶನ್ ಹೊಡೆದಿರುವಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ಈತ ನನ್ನ ಕಣ್ಮುಂದೆನಾಗಿದೆ ಅನ್ನೋದನ್ನು ಕೂಡ ಈಗ ಅಪ್ರೂವರ್ ಆಗಿ ಕೂಡ ಮಾಡ್ಕೊಂಡಿದ್ದಾರೆ. ಆತನನ್ನು 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಕೊಡಿಸ್ಬೇಕು ಅಂತ ಕೂಡ ಈಗಾಗಲೇ ಪೊಲೀಸರು ನಿರ್ಧಾರ
ಮಾಡಿದ್ದಾರೆ. ಆಮೇಲೆ ಜೊತೆಗೆ ಆ ಶೆಡ್ಡಲ್ಲಿ ಇದ್ದಂಥ CCTV ಫುಟೇಜ್ ಇರ್ಬೋದು, ಜೊತೆಗೆ ಪ್ರತಿಯೊಂದು ಕೂಡ ಮೂಮೆಂಟ್ಸ್, ಅವರು ಎಷ್ಟೊತ್ತಿಗೆ ಎಲ್ಲಿಗೆ ಬಂದರು, ಎಷ್ಟೊತ್ತಿಗೆ ಪಿಕ್ ಮಾಡಿದ್ರು ಚಿತ್ರದುರ್ಗದಿಂದ ಇಲ್ಲಿಗೆ ಎಷ್ಟೊತ್ತಿಗೆ ಬಂದರು, ಯಾರ್ಯಾರು ಪ್ರತಿ ಕನೆಕ್ಷನ್ಸು ಕೂಡ ಅಂತಿಮವಾಗಿ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ರಂಗನಾಥ್. ಎಸ್ ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ ಜೊತೆ